ಕಾಂಗ್ರೆಸ್ ನಾಯಕರ ಜೊತೆ ಸುರ್ಜೇವಾಲಾ ಸಭೆ ಮುಂದುವರಿತಾ ಇದೆ. ಇವತ್ತು ಕಿತ್ತೂರು ಕರ್ನಾಟಕ ಭಾಗದ ಶಾಸಕರನ್ನ ಭೇಟಿಯಾಗಿ ಅವರ ಅಹವಾಲುಗಳನ್ನು, ಅವರ ನೋವುಗಳನ್ನು, ಅವರ ಸಾಧನೆಗಳನ್ನು, ಅವರ ಕೆಲಸಗಳನ್ನು ಆಲಿಸುವ ಕೆಲಸ ಮಾಡಿದ್ದಾರೆ. ಇವತ್ತು ಲಕ್ಷ್ಮಣ ಸವದಿ ಕೂಡ ಭೇಟಿಯಾಗಿದ್ದರು ಸುರ್ಜೇವಾಲಾ ಅವರನ್ನು. ಭೇಟಿಯಾದ ಬಳಿಕ ಮಾತನಾಡಿದಂಥ ಸವದಿ, ಇವತ್ತು ನಮ್ಮ ಪಕ್ಷದ ವರಿಷ್ಠರು ಸಭೆಗೆ ಕರೆದಿದ್ರು. ಜಿಲ್ಲೆ ಅಭಿವೃದ್ಧಿ, ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಆಗಿದೆ. ಹೇಗೆ ಸಂಘಟನೆ ಮಾಡಬೇಕು ಅಂತ ಚರ್ಚೆ ಆಗಿದೆ. ಸ್ಥಳೀಯ ಚುನಾವಣೆ ಎಲ್ಲವೂ ಗೆಲ್ಲಬೇಕು, ಮುಂದಿನ ವಿಧಾನಸಭೆ ಚುನಾವಣೆ ಗೆಲ್ಲಬೇಕು, ಅದಕ್ಕೆ ಏನೆಲ್ಲ ಕಾರ್ಯತಂತ್ರವನ್ನು ಮಾಡಬೇಕು ಅಂತ ಹೇಳಿ ಚರ್ಚೆಯನ್ನು ಮಾಡಿದ್ದೇವೆ. ನನಗೆ ಸಚಿವ ಸ್ಥಾನದ ಕುರಿತಂತೆ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಪಕ್ಷದ ವರಿಷ್ಠರು, ಕರ್ನಾಟಕದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಸುರ್ಜೇವಾಲಾಜಿ ಅವರು ಜಿಲ್ಲಾವಾರು ಶಾಸಕರನ್ನು ಕರೆದು ಆ ಜಿಲ್ಲೆಯ ಅಭಿವೃದ್ಧಿ, ಪಕ್ಷದ ಸಂಘಟನೆ ಮತ್ತು ಸಂಘಟನೆ ಮುಂದಿನ ನಿರ್ಮಾಣದಲ್ಲಿ ಯಾವ ಥರದಿಂದ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನೇ ಇವತ್ತು ಸಂಗ್ರಹ ಮಾಡಿ, ಅವರಲ್ಲಿರ್ತಕ್ಕಂಥದ್ದು ಮುಂದಿನ ನಿರ್ಮಾಣದಲ್ಲಿ ಪಕ್ಷ ಇನ್ನೂ ಸಂಘಟನೆ ಆಗಬೇಕು, ಸಂಘಟನೆಯ ಜೊತೆಗೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಚುನಾವಣೆಗಳನ್ನು ಕೂಡ ಗೆಲ್ಲಬೇಕು, ಅದರ ಜೊತೆಗೆ ಮುಂದಿನ 3 ವರ್ಷದ ನಂತರ ಏನು ಚುನಾವಣೆ ಬರ್ತದೆ, ಪುನಃ ಮತ್ತೆ ಸರ್ಕಾರವನ್ನು ಅಧಿಕಾರಕ್ಕೆ ತರಲಿಕ್ಕೆ ಏನು ರೂಪರೇಷೆಗಳನ್ನು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ನಾವು ಕೂಡ ನಮ್ಮ ಮನದಾಳದ ಮಾತುಗಳನ್ನು ಪಕ್ಷದ ಸಂಘಟನೆ ಮತ್ತು ಮುಂದಿನ ನಿರ್ಮಾಣದಲ್ಲಿ ಪಕ್ಷ ಗಟ್ಟಿ ಆಗಲಿಕ್ಕೆ ಏನೇನೋ ಕಾರ್ಯತಂತ್ರಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಅವರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಉಳಿದಂಥ ಬೇರೆ ಯಾವುದೇ ಸಬ್ಜೆಕ್ಟು ನಮ್ಮ ಮುಂದೆ ಬಂದಿಲ್ಲ. ಬಗ್ಗೆ ಅದು ಕ್ಷೇತ್ರವಾರು ಅನುದಾನ ಬಂದಿರತಕ್ಕಂಥದ್ದು, ಬರಬೇಕಾಗಿರ್ತಕ್ಕಂಥದ್ದು, ಏನಾದರೆ ಸಮಸ್ಯೆಗಳಿದ್ದರೆ ಅದನ್ನು ಸರಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಅವರು ನಮ್ಮ ಕಡೆಯಿಂದ ಅನೇಕ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಇದು ಒಂದು ದೃಷ್ಟಿಯಿಂದ ಒಳ್ಳೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಬೆಳಗ್ಗೆಯಿಂದಲೂ ಕೂಡ ಕಿತ್ತೂರು ಕರ್ನಾಟಕ ಭಾಗದ ಶಾಸಕರ ಅಳಲನ್ನು, ಅಹವಾಲನ್ನು ಕೇಳಿದ್ದಾರೆ. ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕೂಡ ಮುಂದುವರಿತಾ ಇದ್ದಾರೆ. ಲಕ್ಷ್ಮಣ ಸವದಿ ಕೇಸಿಗೆ ಬಂದರೆ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಸಚಿವರು ಇದ್ದಾರೆ. ಅಂದರೆ 2 ಸಚಿವರಿಗೆ ಆಲ್ರೆಡಿ ಇದ್ದಾರೆ. 3ನೇ ಸಚಿವರಾಗಿ ಸವದಿಗೆ ಸಿಗುತ್ತಾ ಅಂತ ಹೇಳಿದ್ರೆ ಆ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಚರ್ಚೆ ಆಗಿದೆ, ಜೊತೆಗೆ ಇದು ಯಾವ ದೊಡ್ಡ ಇಂಪ್ಯಾಕ್ಟನ್ನು ಕೂಡ ಕ್ರಿಯೇಟ್ ಮಾಡುತ್ತೆ ಅಂತ. ದಶರಥ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಪಿಸಿಸಿ ಕಚೇರಿಯಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಶಾಸಕರ ಜೊತೆ 1-to-1 ಸಭೆ ಇದು. ಯಾಕೆಂದರೆ ಹಿಂದೆ ಕೂಡ ಹಳೆ ಮೈಸೂರು ಭಾಗದ ಶಾಸಕರ ಜೊತೆ ಅವರು ಸಭೆಯನ್ನು ಮಾಡಿದರು. ಇದೀಗ 2ನೇ ಹಂತದಲ್ಲಿ ಕಿತ್ತೂರು ಕರ್ನಾಟಕ ಹಾಗೆ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರ ಜೊತೆ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಶಾಸಕರು ಸಾಕಷ್ಟು ಅಸಮಾಧಾನಗಳನ್ನು ಹೊರಹಾಕಿದ್ರು. ಜೊತೆಗೆ ಕೆಲವರು ಸಂಪುಟಕ್ಕೆ ಸೇರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ. ಸೊ ಆ ಎಲ್ಲ ಹಿನ್ನೆಲೆಯಲ್ಲೂ ಕೂಡ ಸುರ್ಜೇವಾಲಾ ಅವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಕೆಲವು ಹಿಂದೆ ಹಳೆ ಮೈಸೂರು ಭಾಗದ ಶಾಸಕರ ಸಭೆ ನಡೆದಂಥ ಸಂದರ್ಭದಲ್ಲೂ ಕೂಡ 1-2 ಸಚಿವ ಸ್ಥಾನದ ಬೇಡಿಕೆಯನ್ನು ಮುಂದೆ ಇಟ್ಟಿದ್ರು ಸುರ್ಜೇವಾಲಾ ಅವರ ಮುಂದೆ. ಇದೀಗ ಲಕ್ಷ್ಮಣ ಸವದಿ ಅವರು ಕೂಡ ಇವತ್ತು ಸುರ್ಜೇವಾಲಾ ಅವರ ಮುಂದೆ ಸಚಿವ ಸ್ಥಾನದ ಬೇಡಿಕೆಯನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರ ಜೊತೆಗೆ ಯಶವಂತರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರದ ಶಾಸಕರು ಕೂಡ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ವಿಜಯಾನಂದ ಕಾಶಪ್ಪ ಅವರು ಕೂಡ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಸೊ ಈ 3 ಜನ ಹಿಂದಿನಿಂದಲೂ ಕೂಡ ಸಂಪುಟಕ್ಕೆ ಸೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದರು. ಅದರಲ್ಲಿ ವಿಜಯಾನಂದ ಕಾಶಪ್ಪ ಅವರು 1-2 ಬಾರಿ ಮಾಧ್ಯಮಗಳ ಮುಂದೆ ಕೂಡ ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು. ಆದರೆ ಯಶವಂತರಾಯಗೌಡ ಪಾಟೀಲ್ ಸೀನಿಯರ್ ಆಗಿದ್ದರೂ ಕೂಡ ಇಲ್ಲಿಯವರೆಗೆ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಎಲ್ಲೂ ಕೂಡ ಆ ಸಂಪುಟದ ವಿಚಾರವನ್ನು ಪ್ರಸ್ತಾಪ ಮಾಡಿರಲಿಲ್ಲ. ಲಕ್ಷ್ಮಣ ಸವದಿಯವರು ಕೂಡ ಇದರ ಬಗ್ಗೆ ನನಗೆ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲೂ ಕೂಡ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಆದರೆ ಸುರ್ಜೇವಾಲಾ ಅವರ ಮುಂದೆ ಅವರು ಭೇಟಿಯಾದಂಥ ಸಂದರ್ಭದಲ್ಲಿ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ನಾಯಕತ್ವದ ಗೊಂದಲ,
ಜೊತೆಗೆ ಶಾಸಕರು ಅನುದಾನದ ಬಗ್ಗೆ ಎತ್ತಿರುವಂತಹ ಪ್ರಶ್ನೆಗಳು ಇದೆಲ್ಲದರ ಬಗ್ಗೆ ಕೂಡ ಸಮಗ್ರವಾಗಿ ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಪಕ್ಷ ಯಾವ ರೀತಿಯಾಗಿ ಮುನ್ನಡೆಯಬೇಕು ಮತ್ತು ಸರ್ಕಾರ ಸುಭದ್ರವಾಗಿ ನಡೀಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ಸಲಹೆಗಳನ್ನು ಕೂಡ ಲಕ್ಷ್ಮಣ ಸವದಿ ಅವರು ಸುರ್ಜೇವಾಲಾ ಅವರಿಗೆ ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ಮಾಧ್ಯಮಗಳ ಮುಂದೆ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಯಶವಂತರಾಯಗೌಡ ಪಾಟೀಲ್ ಅವರು ಕೂಡ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಇವತ್ತು ಸುರ್ಜೇವಾಲಾ ಅವರ ಗಮನವನ್ನು ಸೆಳೆದಿದ್ದಾರೆ. ಸಚಿವರ ಅಸಹಕಾರ ಇರ್ಬೋದು, ಸ್ಪಂದನೆಯನ್ನು ಕೊಡದೇ ಇರುವಂಥದ್ದು ಇರ್ಬೋದು, ಹಾಗೆ ತಾವು ಅರ್ಜಿಗಳನ್ನು ಕೊಂಡೊಯ್ಯುವಂಥ ಸಂದರ್ಭದಲ್ಲಿ ಸಚಿವರು ಭೇಟಿಗೆ ಅವಕಾಶವನ್ನು ಕೊಡದೇ ಇರುವಂಥದ್ದು ಇರ್ಬೋದು, ಅನುದಾನದ ಸಮಸ್ಯೆಯ ಬಗ್ಗೆ ಕೂಡ ಅವರು ಸುರ್ಜೇವಾಲಾ ಅವರ ಮುಂದೆ ಇಟ್ಟಿದ್ದಾರೆ. ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡೋದಕ್ಕೆ ಆಗೋದಿಲ್ಲ, ನಾವು ಏನು ಹೇಳಬೇಕು ಅದೆಲ್ಲ ಸಮಸ್ಯೆಗಳನ್ನು ಕೂಡ ಸುರ್ಜೇವಾಲಾ ಅವರ ಮುಂದೆ ಇಟ್ಟಿದ್ದೇವೆ. ಪ್ರಜಾಪ್ರಭುತ್ವದಲ್ಲಿ ನಮಗೆ ನಂಬಿಕೆ ಇದೆ, ಹಾಗಾಗಿ ಪಕ್ಷ ಉತ್ತಮವಾದಂಥ ವೇದಿಕೆಯನ್ನು ಕೊಟ್ಟಿದೆ, ನಾವು ಏನನ್ನ ಹೇಳಬೇಕು ಎಲ್ಲವನ್ನು ಕೂಡ ಅವ್ರ ಮುಂದೆ ಹೇಳಿದ್ದೇವೆ ಅಂತೇಳಿ ಈಗಷ್ಟೇ ಅವರು ಕೂಡ ಮಾತನಾಡಿ ಹೋಗಿದ್ದಾರೆ. ಇನ್ನೊಂದು ಕಡೆ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿರುವಂಥ ಸವದಿಯವರು ಬೆಳಗಾವಿಯಲ್ಲಿ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಚಿವೆಯಾಗಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಉಸ್ತುವಾರಿ ಸಚಿವರಿದ್ದಾರೆ. ಸೊ ಅಲ್ಲಿ ಮತ್ತೊಂದು ಸಚಿವ ಸ್ಥಾನವನ್ನು ಕೊಡೋದಕ್ಕೆ ಅವಕಾಶ ಇದೆಯಾ ಹೇಗೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗೇ ಬರುತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ 18 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು ಮತ್ತು ಮುಂದೆ ಬರುವಂತಹ ವಿಧಾನಸಭಾ ಚುನಾವಣೆ ಇರ್ಬೋದು, ಅತಿ ಹೆಚ್ಚಿನ ಸೀಟುಗಳನ್ನು ಅಲ್ಲಿ ಗೆಲ್ಲಬೇಕು ಅಂದರೆ ಅವಕಾಶವನ್ನು ಒಂದು ಹೆಚ್ಚುವರಿಯಾಗಿ ಮಾಡಿಕೊಡ್ಬೇಕಾಗತ್ತೆ. ಜೊತೆಗೆ ಈಗ ಸಂಪುಟ ಪುನಾರಚನೆಯನ್ನು ಮಾಡಿದ್ದೇ ಆದರೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೈ ಬಿಡಲಾಗತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಇದೆ. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರನ್ನು KPCC ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸುವಂಥ ಚಿಂತನೆ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವ್ರದ್ದು ಕೂಡ ಸಚಿವ ಸ್ಥಾನವನ್ನು ಬಿಡಬೇಕಾಗತ್ತೆ. ಅಧ್ಯಕ್ಷರಾಗಿದ್ದೇ ಆದರೆ ಸಚಿವ ಸ್ಥಾನವನ್ನು ಬಿಡಬೇಕಾಗತ್ತೆ. ಆಗ ಆಲ್ಟರ್ನೇಟಿವ್ ಯಾರು ಬೆಳಗಾವಿಯಿಂದ ಅಂತ ಅಂದರೆ ಆಗ ಹಿರಿಯ ನಾಯಕರಾಗಿದ್ದಂಥವರು, BJP ಪಕ್ಷದಲ್ಲಿ ಅನೇಕ ವರ್ಷಗಳಿಂದ ಇದ್ದಂಥವರು, DCM ಆಗಿ ಅಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡಿದಂಥವರು, ಪಕ್ಷ ಸಂಘಟನೆಯಲ್ಲಿ ಸಾಕಷ್ಟು ಹಿಡಿತವನ್ನು ಇಟ್ಕೊಂಡಿರುವಂಥವ್ರು. ಹಾಗಾಗಿ ಸೌದಿಯವರಿಗೆ ಒಂದು ಅವಕಾಶವನ್ನು ಮಾಡಿಕೊಡುವಂತಹ ಸಾಧ್ಯತೆಗಳು ಕೂಡ ಬಹುತೇಕವಾಗಿ ಖಚಿತವಿದೆ. ಆದರೆ ಸಂಪುಟ ಪುನಾರಚನೆ ಯಾವಾಗ ಆಗತ್ತೆ ಆ ಸಂದರ್ಭದಲ್ಲಿ ಸೌದಿಯವರಿಗೆ ಅವಕಾಶವನ್ನು ಮಾಡಿಕೊಡಬಹುದು. ಮತ್ತೊಂದು ಕಡೆ KPC ಸಂಘಟನೆಯಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ಇಟ್ಕೊಂಡಿರೋದ್ರಿಂದ ಸಹಜವಾಗಿ ಪಕ್ಷದ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಲೆವೆಲಲ್ಲಿ ಚರ್ಚೆಗಳಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳಿದೆ. ಅದಕ್ಕೆ ಸೌದಿಯವರು ಕೂಡ ಉತ್ಸುಕರಾಗಿದ್ದಾರೆ. ಒಂದು ವೇಳೆ ಏನಾದರೂ KPCC ಅಧ್ಯಕ್ಷ ಸ್ಥಾನವನ್ನು ಕೊಡುವಂಥ ಪ್ರಯತ್ನಗಳು ಆಗಿದ್ದೇ ಆದರೆ ಆಗ ಅದಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ ಅನ್ನುವಂಥ ಒಂದು ಸಂದೇಶವನ್ನು ಅವರು ಸುರ್ಜೇವಾಲಾ ಅವರ ಮುಂದೆ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಅವಕಾಶಗಳು ಇದೆ, ಆದರೆ ಯಾವಾಗ ಆ ಅವಕಾಶಗಳು ಬರುತ್ತೆ ಅನ್ನುವಂಥದ್ದಕ್ಕೆ ಸಮಯ ಬೇಕಾಗತ್ತೆ. ದಶರಥ್, ಥ್ಯಾಂಕ್ ಯು ಶಿವಕುಮಾರ್.